ರಾಮಪತ್ರೆ ಅಂತ ಹೇಳಿ. ರಾಮಪತ್ರೆ ಅಂತ ಹೇಳಿ ಅತ್ಯಂತ ಒಂದು ನಮ್ಮ ಗರಂ ಮಸಾಲೆಯ ಒಂದು ವೈವಿಧ್ಯತೆ. ಇದು ಕಾಡಿನಲ್ಲಿ ಬೆಳೆಯುವಂಥದ್ದು. ನಾನು ಬದುಕಲಿಕ್ಕೆ ಏನು ವ್ಯವಸ್ಥೆ ಬೇಕು ನನಗೆ ಆ ಕಲ್ಪನೆ ಇಲ್ಲ ಈಗ. ಒಂದು ಮರ ಸುದೃಢವಾಗಿ ಬೆಳೆದರೆ ಒಂದು 25 ವರ್ಷದ ನಂತರ ಒಂದು 25ರಿಂದ 30 ಸಾವಿರ ರೂಪಾಯಿ ಇನ್ಕಮ್ ಒಂದು ಮರದಲ್ಲಿ ತೆಗಿಲಿಕ್ಕೆ ಆಗ್ತದೆ. ಹೌದಲ್ಲ. ಗುಮ್ಮಡ್ಲಕ್ಕಿ ಅಂತ ಒಂದು ಅಕ್ಕಿ ಬರುತ್ತೆ ಇದಕ್ಕೆ. ತುಂಬ ದೊಡ್ಡದಿರುತ್ತೆ. ಇತ್ತೀಚಿನ ಭಾಗಗಳಲ್ಲಿ ಅದನ್ನು ಒಂದು ಬೇಟೆಯಾಡಿ ದೊಡ್ಡದಿರೋದ್ರಿಂದ ಬೇಟೆಯಾಡಿ ಅದ್ರ ಸಂತತಿ ಕೂಡ ಕಮ್ಮಿ ಆಗ್ತಾ ಇದೆ. ನಾನು ಈ ಹಂತದಲ್ಲಿ ಕೇಳಬೇಕು ಭಟ್ರೆ ಏನು ಅಂದರೆ, ನೀವೊಂದು ಸುಮಾರು ನೀವು ಹೇಳಿದಂತೆ 20-30 ವರ್ಷದಿಂದ ನೀವು ಸಾವಯವ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಹೌದು. ಇಂತಿಷ್ಟು ಪ್ರದೇಶವನ್ನು ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ. ನಿಮ್ಮನ್ನ ನೋಡಿ ನಿಮ್ಮ ಸುತ್ತಮುತ್ತಲಲ್ಲಿ ಯಾರಿಗೂ ನಾನು ಕೂಡ ಶ್ರೀನಿವಾಸ ಭಟ್ರ ಥರ ಈ ರೀತಿ ಇಟ್ಕೋಬೇಕು, ನಾನು ಒಂದು ಸಾವಯವ ಕೃಷಿ ಮಾಡಬೇಕು ಅಂತೇಳ್ಬಿಟ್ಟು ಬಂದಿದ್ಯಾ, ಬರಲಿಲ್ವಾ, ಹೇಗೆ? ತುಂಬ ಕಷ್ಟ ಅಂತ ಹೇಳ್ಬೋದು. ಆಧುನಿಕ ವ್ಯವಸ್ಥೆಯಲ್ಲಿ ಕೇವಲ ಹಣದ ಹಿಂದೆ ಓಡುವಂತಹ ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ. ಹೌದು. ನಾನು ಆಗಲೇ ಹೇಳಿದೆ, ನಾನು ಬದುಕಲಿಕ್ಕೆ ಏನು ವ್ಯವಸ್ಥೆ ಬೇಕು ನನಗೆ ಆ ಕಲ್ಪನೆ ಇಲ್ಲ ಈಗ. ನನ್ನ ಪಕ್ಕದ ಮನೆಯವನನ್ನು ಅಥವಾ ವಿವಿಧ ರೀತಿಯ ಮಾಧ್ಯಮಗಳಿದ್ದಾವೆ ನಮಗೆ, ದೃಶ್ಯ ಮಾಧ್ಯಮ, ಶ್ರಾವ್ಯ ಮಾಧ್ಯಮ, ಪ್ರಕೃತಿಯನ್ನು ಭೋಗದ ದೃಷ್ಟಿಯಲ್ಲಿ ನೋಡುವಂತಹ ವ್ಯವಸ್ಥೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಹೌದು. 1000ದಲ್ಲಿ ಒಬ್ಬ ಇಬ್ಬರು ಇರ್ಬೋದು ಪ್ರಕೃತಿ ಉಳಿಬೇಕು ಅನ್ನೋ ಸಂಕಲ್ಪ ಇಟ್ಟುಕೊಂಡವರು. ಅವರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯ ಸಾವಯವ ಕೃಷಿಯ ಸಂಘಟನೆಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ. ಪರಿವರ್ತನೆ ಆಗ್ತಾ ಇದೆ. ಅದರ ವೇಗ ತುಂಬ ಕಡಿಮೆ ಇದೆ. ವೇಗ ಜಾಸ್ತಿ ಆಗಬೇಕು ಅಂತ ಹೇಳಿ ನಮ್ಮ ಅಭಿಪ್ರಾಯದಲ್ಲಿ ಅದನ್ನು ಬೇಕಾದಂತಹ ಒಳಸುರಿಗಳನ್ನು ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳ್ತಾ ಇದ್ದೇವೆ. ಭೂಮಿಗೆ ವಿಷ ಹಾಕಬೇಡಿ, ವಿಷಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ಪ್ರಯತ್ನಶೀಲರಾಗೋಣ. ಪ್ರಕೃತಿಯಲ್ಲಿ ಬದುಕುವಂತಹ ವ್ಯವಸ್ಥೆ ನಮಗೂ ಮಾತ್ರ ಅಲ್ಲ, ಪ್ರಕೃತಿಯ ಸಕಲ ಚರಾಚರ ಜೀವಿಗಳಿಗೂ ಇದೆ. ಹಾಗಾಗಿ ಮನುಷ್ಯನೊಬ್ಬನೇ ಬದುಕಬೇಕು ಅನ್ನುವ ಒಂದು ಕಲ್ಪನೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಜೇನ್ನೊಣ ಸತ್ತರೆ ಪ್ರಪಂಚದ ವೈವಿಧ್ಯತೆ ಎಲ್ಲವೂ ನಾಶ ಆಗ್ತದೆ, ಮನುಷ್ಯನೂ ನಾಶ ಆಗ್ತಾನೆ ಅಂತೇಳಿ ನಾವು ಏನು ತಿಳ್ಕೊಂಡಿದ್ದೇವೆ. ಅದರ ಪ್ರಕಾರವಾಗಿ ಪ್ರತಿಯೊಂದು ಜೀವಿಗೂ ಕೂಡ ಬದುಕುವ ಹಕ್ಕಿದೆ ಅನ್ನೋ ಒಂದು ಕಲ್ಪನೆ ನಮ್ಮಲ್ಲಿ ಮೂಡಿದರೆ, ಅದಕ್ಕೆ ಪೂರಕವಾಗಿ ನಾವು ಬದುಕಿದರೆ, ನಮ್ಮಿಂದಾಗಿ ಒಂದಿಷ್ಟು ಜನ ಪ್ರೇರೇಪಣೆ ತಗೊಂಡು ಬದುಕುವಂತಹ ವ್ಯವಸ್ಥೆಯನ್ನು ರೂಢಿಸಿಕೊಂಡ್ರೆ ಈ ಪ್ರಕೃತಿ ಸುಸ್ಥಿತಿಯಲ್ಲಿರಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಮನುಷ್ಯನೂ ಸುಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಎಂಥ ಮಾತನ್ನು ಹೇಳಿದ್ರಿ. ರಾಮಪತ್ರೆ ಅಂತ ಹೇಳಿ. ರಾಮಪತ್ರೆ ಅಂತ ಹೇಳಿ ಅತ್ಯಂತ ಒಂದು ನಮ್ಮ ಗರಂ ಮಸಾಲೆಯ ಒಂದು ವೈವಿಧ್ಯತೆ. ಇದು ಕಾಡಿನಲ್ಲಿ ಬೆಳೆಯುವಂಥದ್ದು. ನಿಮ್ಮ ಪತ್ರೆ ನಾರ್ಮಲಿ ಜಾಯಿ ಪತ್ರೆ, ಇದು ಇನ್ನೊಂದು. ಹೌದು, ರಾಮಪತ್ರೆ ಅಂತ ಹೇಳಿ. ರಾಮಪತ್ರೆ. ಹೌದು. ಒಂದು ಮರ ಸುದೃಢವಾಗಿ ಬೆಳೆದರೆ ಒಂದು 25 ವರ್ಷದ ನಂತರ ಒಂದು 25ರಿಂದ 30 ಸಾವಿರ ರೂಪಾಯಿ ಇನ್ಕಮ್ ಒಂದು ಮರದಲ್ಲಿ ತೆಗಿಲಿಕ್ಕೆ ಆಗ್ತದೆ. ಹೌದಲ್ಲ? ಹೌದು. ಇದು ನೀವೇ ನಟ್ಟಿದ್ದಂಥದ್ದು? ಇದು ನಾವು ನೆಟ್ಟಿದಂಥದ್ದು. ನೀವೇ ನಟ್ಟಂಥದ್ದು. ಓಕೆ. ಹೌದು. ಹಾಗೆ ಧೂಪದ ಗಿಡ ಇದೆ ನೋಡಿ ಇಲ್ಲಿ. ಕಾಯಿ ಧೂಪ ಸುಮಾರು ಒಂದು 150ರಷ್ಟು ಗಿಡ ಇದೆ. ಓಕೆ. ನನ್ನ 23ನೇ ವಯಸ್ಸಿಗೆ ನಾವು ನೆಟ್ಟದ್ದಂಥ ಗಿಡ. ಒಂದು 25 ವರ್ಷದಲ್ಲಿ ಇದರ ಬೆಳವಣಿಗೆ ನೋಡಿ. ಇಂಥದ್ದೊಂದು 150 ಮರಗಳು ಈ ಭಾಗದಲ್ಲಿದೆ. ಹೌದು. ಮುಖ್ಯವಾಗಿ ಇದರದ್ದು ದರಗು, ನಾವು ಬೆಜಕ್ರೆ ಅಂತ ಏನು ಹೇಳ್ತೇವೆ, ತುಂಬ ದಪ್ಪ ಇರ್ತದೆ. ಹೌದು, ದಪ್ಪ ಇರ್ತದೆ. ಭೂಮಿಗೆ ಅತ್ಯಂತ ಒಂದು ಪರಿಣಾಮಕಾರಿ ಗೊಬ್ಬರ ಆಗಿ ಇದು ಲಭ್ಯ ಆಗ್ತದೆ. ಹೌದು. ಒಂದು ತಿಂಗಳು ಹೋದರೆ ಸ್ನೇಹಿತರೆ, ಬೀಜ ಇಲ್ಲ ಇಲ್ಲಿ. ಬೀಜ ಇಲ್ಲ. ಈ ಧೂಪದ ಹಕ್ಕಿಯ ಒಂದು ನಿಮಿಷ, ಬೀಜ ಇದೆಯಾ ಅದರಲ್ಲಿ? ಬೀಜ ಇಲ್ಲ. ಧೂಪದ ಗಿಡದ ಒಂದು ಕಾಯಿ ಧೂಪ. ಇದರ ವೈಶಿಷ್ಟ್ಯತೆ ಇನ್ನೊಂದೇನು ಅಂತ ಹೇಳಿದ್ರೆ, ಗುಮ್ಮಡ್ಲಕ್ಕಿ ಅಂತ ಒಂದು ಅಕ್ಕಿ ಬರುತ್ತೆ ಇದಕ್ಕೆ. ತುಂಬ ದೊಡ್ಡದಿರುತ್ತೆ. ಇತ್ತೀಚಿನ ಭಾಗಗಳಲ್ಲಿ ಅದನ್ನು ಒಂದು ಬೇಟೆಯಾಡಿ ದೊಡ್ಡದಿರೋದ್ರಿಂದ ಬೇಟೆಯಾಡಿ ಅದ್ರ ಸಂತತಿ ಕೂಡ ಕಮ್ಮಿ ಆಗ್ತಾ ಇದೆ. ಅದೇ ಅಕ್ಕಿ ಇಲ್ಲಿ ನೀವು ಬೀಜ ಕಾಣ್ತಾ ಇಲ್ಲ. ಈ ಬೀಜ ಒಂದು ಚೂಪಾಗಿರುತ್ತೆ. ಸೀದಾ ಡೈರೆಕ್ಟಾಗಿ ಬಿದ್ದರೆ ಬೇರ್ ಕೊಡುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ರಿ ಭಟ್ರೆ. ಹೌದು. ಇದು ಪ್ರಾಕೃತಿಕವಾಗಿ ಡೈರೆಕ್ಟಾಗಿ ಸೀದಾ ಬಿದ್ದರೆ ಬೇರ್ ಕೊಡುತ್ತೆ. ಪ್ರಕೃತಿ ಅದನ್ನು ಹಾಗೆ ಒಂದು ರೆಡಿ ನಾವೇ ಹಾಗೆ ಹಾಕ್ತೀವಿ ಅಂತ ಹೇಳಿದ್ರೆ 2 ವರ್ಷ ಬೇಕು. 10 ಹಾಕಿದ್ರೆ 10ರಲ್ಲಿ 1-2 ಜರ್ಮಿನೇಷನ್ ಆಗುತ್ತೆ. ಎಂತ ಒಂದು ಅದ್ಭುತವಾದಂತಹ ಒಂದು ಮರ ಅಂದ್ರೆ ಮರದ ವೈಶಿಷ್ಟ್ಯತೆ ಆಗಿದೆ. ಪ್ರತಿಯೊಂದು ಪ್ರಕೃತಿಯಲ್ಲಿ ಪ್ರತಿಯೊಂದು ಕೂಡ
ವೈವಿಧ್ಯತೆಯಿಂದ ಕೂಡಿದಾವೆ. ಹಾ ಆ ಒಂದು ಮರದ ಬೀಜ ಯಾವ ಥರ ಬೀಳಬೇಕು ಅಂತೇಳಿ ಅದಕ್ಕೂ ಗೊತ್ತಿರುತ್ತೆ. ಹೌದು. ಹಾಗಾಗಿ ಆ ಪ್ರಕೃತಿಯಲ್ಲಿ ತನ್ನ ವಂಶವನ್ನು ಅಭಿವೃದ್ಧಿ ಮಾಡಬೇಕು ಹೇಗೆ ಅಂತ ಹೇಳಿದರೆ ಅವಕ್ಕೆ ತಿಳಿದಿರ್ತದೆ. ಒಂದು ನೀರಿನ ಮುಖಾಂತರ ಹೋಗ್ಬೋದು, ಅಥವಾ ಭೂಮಿಯಲ್ಲಿ ಬಿದ್ದು, ಅಥವಾ ಹಕ್ಕಿಗಳ ಮುಖಾಂತರ ಹಕ್ಕಿಯ ಹೊಟ್ಟೆಯಲ್ಲಿ ಹೋಗಿ, ಪ್ರಾಣಿಗಳ ಹೊಟ್ಟೆಯಲ್ಲಿ ಹೋಗಿ ಯಾವ ಥರ ಬೀಜ ಬರಬೇಕು ಆ ಥರದ ಪ್ರಕೃತಿಯಲ್ಲಿ ವಿನ್ಯಾಸ ಇದೆ. ಹೌದು. ಕೆಲವು ಹಕ್ಕಿಗಳು ಅದನ್ನು ವಿಸರ್ಜನೆ ಮಾಡಿದರೆ ಮಾತ್ರ ಮೊಳಕೆ ಬರುವಂಥದ್ದು ಇದೆ, ಬೀಜಗಳಿದ್ದಾವೆ. ಹೌದು. ಕೆಲವು ಪ್ರಾಣಿಗಳು ತಿಂದು ಅದನ್ನು ಜಗ್ದು ಅದನ್ನು ವಿರೂಪಗೊಳಿಸಿ ಅದರ ಹುಟ್ಟಿನ ನಂತರ ಬೀಜ ಬರುವಂತಹದ್ದಿದ್ದಾವೆ. ಹಾಗೆ ಪ್ರಕೃತಿಯಲ್ಲಿ ಅತ್ಯಂತ ವೈವಿಧ್ಯಕರವಾದ ಆಸಕ್ತಿದಾಯಕವಾದಂಥ ವಿಷಯ ಇದೆ. ತಿಳ್ಕೊಳ್ಳುವಂತಹ ಕುತೂಹಲ, ತಾಳ್ಮೆ ನಮಗೆ ಬೇಕು. ನಾನು ಸುಮಾರು ದಿನ ಆಯ್ತು, ಯಾಕಂದ್ರೆ ರೈತರ ಇಲ್ಲಿ ಬನ್ನಿ ಬೇಗ ಬನ್ನಿ. ಅಲ್ಲಿ ನಿಮಗೆ ವೈಟ್ ಕಾಣ್ತಾ ಇದೆಯಾ? ಹೌದು. ಅಲ್ಲೊಂದು ವೈಟ್ ಕಾಣ್ತಾ ಇದೆಯಾ? ಅಲ್ಲ ಅಕ್ಕಿ ಇದೆ. ನನಗೆ ಇಲ್ಲಿ ಫೋಕಸ್ ಮಾಡೋಕ್ಕಾಗಲ್ಲ, ಲೆನ್ಸ್ ಇಲ್ಲ. ಅಲ್ಲಿ ನಿಮಗೆ ನಾನು ಅವಾಗ ಹೇಳಿದೆ ಫ್ಲೈ ಕ್ಯಾಚರ್ ಅಂತ ಹೇಳಿ, ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಅಂತ, ಗಂಡದು ಆರ್ತು ನೋಡಿ. ಇದು ಬ್ರೀಡಿಂಗ್ ಸೀಸನ್ ಅದ್ರದ್ದು. ಅದ್ಭುತವಾಗಿ ಕಾಣುತ್ತೆ ಗಂಡು. ಹೆಣ್ಣು ನಿಮಗೆ ಕೇಸರಿ ಕಲರ್ ಅಲ್ಲಿ ಕಾಣುತ್ತೆ, ನಾವಿಲ್ಲಿ ತನ್ನ ರೆಕ್ಕೆ ಬಿಚ್ಚಿದ ಹಾಗೆ. ಈ ಟೈಮಲ್ಲಿ ಮಾತ್ರ ಅದಕ್ಕೊಂದು ಬಾಲ ಬರೋದು. ಸ್ನೇಹಿತರೆ, ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಅಲ್ಲಿ ಕಾಣ್ತಾ ಇದೆ. ನಾನು ಟೆಲಿಸ್ಕೋಪಿಕ್ ಲೆನ್ಸ್ ಹಾಕೊಂಡಿಲ್ಲ, ಹಂಗಾಗಿ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ. ಅವಾಗ ನಾನು ಸೌಂಡಲ್ಲಿ ಹೇಳಿದೆ ಅಲ್ಲಿದೆ ಅಂತ ಹೇಳ್ಬಿಟ್ಟು. ಬಟ್ರೆ ನೀವು ನೋಡಿ, ಅದ್ಭುತವಾಗಿ ಕಾಣುತ್ತೆ ಆ ಅಕ್ಕಿ, ತುಂಬ ಚೆನ್ನಾಗಿದೆ. ವೀಕ್ಷಕರೇ, ಯಾರೇ ಈ ವಿಡಿಯೋ ನೋಡ್ತಾ ಇದ್ರೆ ಸುಮ್ಮನೆ ಹಿಂಗೆ ಮೊಬೈಲಲ್ಲಿ ಸರ್ಚ್ ಮಾಡಿ ಪ್ಯಾರಡೈಸ್ ಫ್ಲೈ ಕ್ಯಾಚರು ಮೇಲು ಬ್ರೀಡಿಂಗ್ ಸೀಸನ್ನು ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ನಾವಿಲ್ಲಿ ನಿಜವಾಗ್ಲೂ ನೋಡ್ತಾ ಇದ್ದೀವಿ ಆ ಅಕ್ಕಿಯನ್ನು. ಸ್ವಲ್ಪ ದೂರದಲ್ಲಿದೆ, ಕಾಣುತ್ತೀಗ.